ಭಗವಂತ, ಇಷ್ಟೊತ್ತಲ್ಲಿ ಯಾರಪ್ಪ ನನ್ನನ್ನು ನೆನ್ಸ್ಕೊಳ್ಳೋರು? ಹಲೋ, ನೋಡು, ನಾನು ಇಷ್ಟಪಟ್ಟಿದ್ದು ನಿಜಾನೇ ಆದ್ರೆ ಇವಾಗಲೇ ಹೊರಟು ಬಾಲಿಂದ ಎಲ್ಲಾದ್ರೂ ಹೋಗಿ ಮದುವೆ ಆಗೋಣ. ನಾನು ಅಲ್ಲಿಗೆ ಬಂದ್ರೆ ನಿಮ್ಮ ಮನೇಲಿ ಎಷ್ಟೋ ತಲೆಗಳು ಉರುಳೋಗುತ್ತೆ. ರಕ್ತ ಅಂಟಿದ ಕೈಯಲ್ಲಿ ನಿಂಗೆ ತಾಳಿ ಕಟ್ಟಕ್ಕೆ ನನ್ನ ಮನ್ಸು ಒಪ್ಪಲ್ಲ. ಬರ್ತೀಯ ತಾನೇ? ಏನ್ರೋ ಎಲ್ರು ಎದ್ಬಿಟ್ಟಿದ್ದೀರಾ? ನಾವೆದ್ದಿರೋದಿರ್ಲಿ, ನೀನ್ ಯಾಕೆ ಅವಳು ನಂಗೆ ರೊಚ್ಚಿಗೆ ಪುಸ್ತಾ ಇದ್ಯಾ? ನಿಂಗೆ ಇಷ್ಟೊಂದು ತೇರಿ ಎಲ್ಲಿಂದ ಬಂತು? ರಾತ್ರಿ ಬಾ ಅಂತ ಇದೆಯಲ್ಲೋ. ಮದುವೆ ಅಂದ್ರೆ ಆಟ ಏನೋ? ನಾವಿಂಥ ಟೈಮಲ್ಲಿ ಕೊಡೋ ಧೈರ್ಯನೇ ಅವಳಿಗೆ ಶಕ್ತಿ ತುಂಬೋದು. ಅದೇ ಶಕ್ತಿ ಜಾಸ್ತಿಯಾಗಿ ಬಾಗ್ಲು ಹೊಡ್ಕೊಂಡ್ ಬಂದ್ರೆ ಏನೋ ಮಾಡ್ತೀಯಾ? ಅದೆಲ್ಲ ಆಗೋ ಕೆಲಸ ಏನೋ. ಗಾಯ ಆಗಿರೋ ಸಿಂಹದ ಕಣ್ಣಿಂದ ತಪ್ಸ್ಕೊಂಡು ನೋಡೋಗ್ಬೋದು, ಅನುಮಾನ ಬಂದಿರೋ ಅಪ್ಪನ ಕಣ್ಣಿಂದ ತಪ್ಸ್ಕೊಂಡು ಹೋಗಕ್ಕಾಗಲ್ಲ, ಗೊತ್ತಾಯ್ತಾ? ಅಷ್ಟಕ್ಕೂ ಅವಳೆಲ್ಲ ಬರ್ತಾಳೆ, ಮಲಗಿರ್ತಾಳೆ. ನೀವು ಮುಚ್ಕೊಂಡು ಮಲ್ಕೊಳ್ಳಿ. ಭಗವಂತನ. ಹೇಳು. ನನ್ ಮನೆ ಬಿಟ್ಟು ಬಂದೆ. ಏನಂದೆ? ಮನೆ ಬಿಟ್ಟು ಬಂದಿ? दादा ले सीधा ರಾಧಾ, ನಾನೇನೋ ಬಾಯಿ ಮಾತಿಗೆ ಹೇಳ್ದೆ, ನೀನೆಲ್ಲ ಬಿಟ್ಟು ಬಂದ್ಬಿಟ್ರೆ ಹೆಂಗೆ? ಐ ಲವ್ ಯು ಹೇಳಿದ ಬಾಯಲ್ಲಿ ತಾನೇ ಹೇಳ್ದೆ. ಇವಾಗೇನು ಮದ್ವೆ ಆಗ್ತೀಯಾ ಇಲ್ವಾ? ಪ್ರೀತಿಸಕ್ಕೆ 2 ಹೃದಯ ಸಾಕು ರಾಧಾ. ಮದುವೆ ಆಗ್ಬೇಕಂದ್ರೆ 2 ಮನೆಯವ್ರು ಬೇಕು, ಅರ್ಥ ಮಾಡ್ಕೋ. ಮ್ಯಾಗಿ ಮಾಡಕ್ಕೆ 2 ನಿಮಿಷ ಬೇಕು. ಇದು ಮದುವೆ. ಹಾರ ತಾಳಿ ಎಲ್ಲ ಎಲ್ಲಿಂದ ತರೋದು? ಇವಾಗೇನು ಕಟ್ತ್ಯಾ ಇಲ್ಲ ಬೇರೆ ಕೈಲಿ ಕಟ್ಟಿಸ್ಕೊಳ್ಳ? ಯಾರಂದ್ರೆ ಅವ್ರು ಕಟ್ಟಕ್ಕಿದ್ ರಾಖಿ ಅಲ್ವೇ? ತಾಳಿ. ತಾಳಿ ರೆಡಿ ಇದೆ, ನಾನು ರೆಡಿ ಇದ್ದೀನಿ. ನಿಂಗೇನು ಸಂಬಂಧಿಕರು ಬೇಕು ತಾನೆ? ಇಲ್ಲಿದಾರಲ್ಲ, ಇವರೆಲ್ಲ ನನ್ನ ಅಣ್ಣಂದ್ರು. ಅಣ್ಣ ಇದ್ದರೆ ಆನೆ ಬಲವಂತೆ ತಂಗಿಗೆ, ತಾಯಿಯಾದೆ ನೀನು ನನಗೆ. ಮಗ, ಇಡೀ ಊರೇ ಅಡ್ಡ ಬಂದ್ರು ನಮ್ ತಂಗಿಗೋಸ್ಕರ ನಾವು ನಿಲ್ತೀವ. ಕಟ್ಟೋ ತಾಳಿ. ನನ್ನ ಮಗನೇ, ನನ್ನ ಮಗಳನ್ನೇ. ಅಪ್ಪ, ಅವ್ರಿಗೇನಾರು ಆದ್ರೆ ನನ್ ಮೇಲೆ ಆಣೆ. ನನ್ನಿಂದ ನನ್ನ ಹೆಂಡತಿನ ದೂರ ಮಾಡಿದ್ರು ತಡ್ಕತ್ತಿದ್ದೆ. 20-25 ವರ್ಷದಿಂದ ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ ಮಗಳನ್ನ ಎದೆ ಗೊತ್ತು ಬಿಟ್ಟು ಬರಂಗ್ ಮಾಡ್ದಲ್ಲ. ನೀನನ್ ಬಿಡಲ್ಲ ಕಣ ನಾನು. ನಾನು ಇವಳನ್ನ ಬಿಡಲ್ಲ ಕೊಡ್ರೆ. ಅಪ್ಪ, ಕೃಷ್ಣಂದೇನ್ ತಪ್ಪಿಲ್ಲಪ್ಪ. ನಾನೇ ಮದ್ವೆ ಮಾಡ್ಕೊಂತ ಹಠ ಮಾಡಿದೆ. ಶಬ್ಬಾಷ್ ಕಣವ. ಒಂದು ಪುಸ್ತಕ, ಬಟ್ಟೆ, ಪೆನ್ಸಿಲ್ ಬೇಕು ಅಂದ್ರು ಅಪ್ಪ ಅಂತ ಕೇಳ್ತಿದ್ದೆ. ಈಗ ನಿನ್ನ ಗಂಡನ್ನ ನೀನೇ ಹುಡುಕೊಳ್ಳೋಷ್ಟು ಬೆಳೆದು ಬಿಟ್ಟಿದ್ಯಾ. ಅಲ್ಲ ತಾಯಿ, ನಿನಗ್ ಮದುವೆನೇ ಬೇಕು ಅಂತಿದ್ರೆ ನಮ್ಮ ಸೀನನ್ ಜೊತೆನೆ ಬೇಗನೆ ಮದುವೆ ಮಾಡ್ತಿರ್ಲಿಲ್ವಾ? ಅಪ್ಪ, ನೀವ್ ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಮದ್ವೆ ಆಗೋದ್ಕಿಂತ ನಾನ್ ಇಷ್ಟಪಡೋ ಹುಡುಗನ ಮದ್ವೆ ಆದ್ರೆ ಖುಷಿಯಾಗಿರ್ತೀನಲ್ವಪ್ಪ. ಕೌಂಟ್ರು ಮೇಲ್ ಕೌಂಟ್ರು, ಅದು ಅಪ್ಪಂಗೆ. ನಿನ್ನ ಸುಮ್ಮನೆ ಬಿಡಲ್ಲ ಕಣ ನಾನು. ಆ ಸೂರ್ಯ ಹುಟ್ಟೋಷ್ಟ್ರಲ್ಲಿ ನಿನ್ನ ಸಾವು ನೋಡ್ತಾ ಇರು. ಈ ನರಸಿಂಹೇಗೌಡ ಯಾರು ಅಂತ ತೋರಿಸ್ತೀನಿ.
ಬಾಗಿಲು ತೆಗ್ದದೆ, ಗಾಡಿ ಇಲ್ಲೇ ಇದೆ, ಬೇವರ್ಸಿ ಮನೇಲಿ ಇಲ್ಲ, ಎಲ್ಲಲ್ಲಿ ಯಾಕೆ ಹೋಗೋದೋ ಏನು? ಹೇಳೋರ್ ಕೇಳೋರು ಯಾರು ಇಲ್ವಲ್ಲ, ಅದಕ್ಕೆ ಏನ್ ಲೆಕ್ಕಿಸ್ತಾ ಇದು? ಬೆಳಗ್ಗೆನೆ ಹಿಂಗ್ ಮಾಡಿಯಾ? ಬನ್ನ ಅವನು ಲೇ ಇಲ್ಲಿ ನೋಡೆ. ಲೋ ಏನ್ಲ ಇದು? ಪಾಪ ಲೀಲಾ. ಬಾ ಅತ್ತೆ, ನೀನ್ ಸುಮ್ನಿರು, ಬಾ ಅಕ್ಕ. ಅತ್ತೆ ಮಾಮಂಗ್ ಬೈಬೇಡ. ಸಾಕ್ ಸುಮ್ನಿರೆ. ಮಗನ್ ಮದ್ವೆಲಿ ಎಂತೆಂತ ರೇಷ್ಮೆ ಸೀರೆ ಉಟ್ಕೊಂಡು ಓಡಾಡ್ಬೇಕು ಅನ್ಕೊಂಡಿದ್ದೆ. ಈ ಅರ್ಕಲ್ ಸೀರೆ ಮನೆ ತುಂಬಿಸ್ಕೊಳಂಗ್ ಮಾಡ್ಬಿಟ್ಟಿಯಲ್ಲ. ಏ ಅಮ್ಮ, ನೀನೀಗ ಬೇಗ ಒಳಗೆ ತುಂಬಿಸ್ಕೋ. ಮೊಮ್ಮಗನ ನಾಮಕರಣಕ್ಕೆ ಹೊಸ ಸೀರೆ ಉಟ್ಕೊಳಂಗ್ ಮಾಡ್ತೀನಿ. ಈ ಮಾತ್ಗೇನ್ ಕಮ್ಮಿ ಇಲ್ಲ ತಗ. ಬರ್ರಿ ಒಳಕ್ ಇಬ್ರುವೆ. ಬಲ್ಗಾಲಲ್ಲಿ ಒದ್ದು ಒಳಗ್ ನಡೆಯವ. ಸರಿ ಅಮ್ಮ, ಒಳಗಡೆ ಹೋಗು. ಸುಮ್ನಿರು, ನಡಿ. ಇವಳು ನನ್ನ ಅಕ್ಕ ಸುಮಾ. ಇವಳು ನಾನು ಅವ್ರ ಅತ್ತೆ ಮಗಳು ಲೀಲಾ. ನಿನ್ ಜಾಗದಲ್ಲಿ ಇರ್ಬೇಕಾಗಿತ್ತು, ಜಸ್ಟ್ ಮಿಸ್. ಅದೆಲ್ಲ ಬೇಕಾ ಇವಾಗ? ನೋವು ಅದರಿಗೆ ನೋವು ಗೊತ್ತಾಯ್ತದ ಕಣ್ಲಾ, ನಿಂಗೇನ್ ಗೊತ್ತಾಯ್ತದೆ? ನೀ ನಡಿಯ ಒಳಗೆ. ಇವರು ನನ್ನ ಪರಿಚಯ ನಾನೇ ಮಾಡ್ಕೊತೀನಿ. ನೋಡಮ್ಮ, ನಾನು ಇವನಪ್ಪ. ನಾನು ಇವನಪ್ಪ ಅಂದೆ. ಆಶೀರ್ವಾದ. ಚೆನ್ನಾಗಿರಮ್ಮ. ಸೊಸೆ ಅಂದ್ರೆ ಹಿಂಗಿರ್ಬೇಕು. ನೋಡಮ್ಮ, ಈ ಮನೆ ಹಿರಿಯನಾಗಿ ಒಂದು ಮಾತು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಇವಳ ಜೊತೆ ಸೇರಬೇಡ. ಗಂಡ ಅಂದ್ರೆ ಸ್ವಲ್ಪನೂ ಮರ್ಯಾದೆನೇ ಇಲ್ಲ. 24 ಗಂಟೆ ಕುಡಿಯೋನ್ಗೆ ಬಾರ್ನರೆ ಮರವಾದಿ ಕೊಡಕ್ಕಿಲ್ಲ. ಇನ್ ಕಟ್ಕೊಂಡು ಹೆಂಡತಿ ಕೊಟ್ಬಿಡ್ತಾಳ. ನೋಡು ನೋಡು ನೋಡು. ಸಾಕ್ ನಿಲ್ಲಿಸ್ತೀರಾ ನಿಮ್ಗೋಳ್ನ? ನೋಡ, ಮದುವೆ ಅಂತೂ ನೀನ್ ಮುಹೂರ್ತ ನೋಡ ಆಗ್ಲಿಲ್ಲ. ಅದಕ್ಕಾದ್ರೂ ನೋಡಿ ಹೇಳ್ತೀನಿ, ಒಸಿ ತಡ್ಕ ಆರ್ಬಿಡ್ಬೇಡ. ಕೃಷ್ಣ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗುವಾಗ ಹೋಗ್ ಬರ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಚಿಕ್ಕ ಹುಡುಗ ಅಂತ ಸುಮ್ಮನಿದ್ದೆ. ಹೊರಗೆ ಸುತ್ತಕ್ಕೆ ಹೋಗುವಾಗ ಒಂದು ಮಾತು ಕೇಳ್ತಿರ್ಲಿಲ್ಲ. ಹುಡುಗ ಬುದ್ಧಿ ಅಂತ ಸುಮ್ಮನಿದ್ದೆ. ಈಗ ಮದುವೆ ಆಗುವಾಗ್ಲಾದ್ರೂ ಒಂದು ಮಾತು ಹೇಳ್ಬಾರ್ದೇನೋ? ಬೆಳೆದ್ಬಿಟ್ಟೆ ಗಂಡ ಮಗ. ಭಾಳ ಬೆಳೆದ್ಬಿಟ್ಟೆ. ಎಲ್ಲ ಹೇಳಿ ಕೇಳಿ ಮಾಡೋದಿಕ್ಕ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು. ಅವ್ರ ಇಷ್ಟ ಬಂದಂಗೆ ಮಾಡ್ಬೇಕು ಅಲ್ವಾ ಮಗನೇ? ಕಾಸು ನೋಡಿದ ಕೂಡಲೇ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ಟಲ್ಲ. ಕಾಸ್ಕಿರೋ ತಾಕತ್ತೆ ಅದು ಮಗ. ಬರ್ಲಾ?